ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅರಳಿಮಟ್ಟಿ ಗ್ರಾಮದಲ್ಲಿ ಶ್ರೀಕಾಂತ್ ಎಂಬ ಆರ್ಎಂಪಿ ವೈದ್ಯ ಡಿಗ್ರಿ ಮುಗಿಸಿದ್ದೇನೆ ಅಂತ ಹೇಳ್ತಾನೆ. ಆದರೆ ಯಾವ ಡಿಗ್ರಿ ಎಂಬುದು ನಮಗೆ ಅಲ್ಲಿ ಯಾವುದೇ ಪ್ರಮಾಣ ಪತ್ರಗಳು ಕಾಣಿಸಲಿಲ್ಲ. ಈ ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಇವರೇ ಡಾಕ್ಟರ್, ಜೊತೆಗೆ ಮೆಡಿಕಲ್ ಕೂಡ ಇವರೇ ನಡೆಸ್ತಾರಂತೆ. ಶ್ರೀಕಾಂತ್ ವೈದ್ಯರು ಹೇಳಿದ್ರು. ಆದರೆ ಆರೋಗ್ಯ ಇಲಾಖೆಯ ಅನಧಿಕೃತವಾಗಿ ಆಸ್ಪತ್ರೆಗಳನ್ನು ನಡೆಸುತ್ತಿರುವ ವೈದ್ಯರ ಮೇಲೆ ಸಾಕಷ್ಟು ಕಠಿಣ ಕಾನೂನುಗಳು ಜಾರಿಯಲ್ಲಿದ್ರೂ ಕೂಡ ಗ್ರಾಮ ಮಟ್ಟದಲ್ಲಿ 2 ರಿಂದ 3 ಜನ ಆರ್ಎಂಪಿ ವೈದ್ಯರ ಹಾವಳಿ ಹೆಚ್ಚಾಗುತ್ತಲೇ ಇದೆ. ಇವರ ಕಡಿವಾಣ ಯಾವಾಗ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ನೋಂದಣಿ ಮತ್ತು ಕುಂದು ಕೊರತೆಗಳ ವಿಭಾಗದಡಿ ಅನಧಿಕೃತವಾಗಿ ಆಸ್ಪತ್ರೆ ನಡೆಸುವವರ ವಿರುದ್ಧ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನರ ಮೇಲೆ ಕೇಸ್ ದಾಖಲಾಗಿದೆ. ಈ ರೀತಿಯಾಗಿ ಆಸ್ಪತ್ರೆ ನಡೆಸುವವರಿಗೆ 1 ಲಕ್ಷ ರೂಪಾಯಿ ದಂಡ ಅಥವಾ 3 ವರ್ಷ ಜೈಲು ಶಿಕ್ಷೆ ಇದೆ. ಇದಕ್ಕೆ ಡೋಂಟ್ ಕೇರ್ ಎನ್ನುವ ರೀತಿಯಲ್ಲಿ ಆರ್ಎಂಪಿಗಳು ಆಸ್ಪತ್ರೆ ನಡೆಸುತ್ತಲೇ ಇದ್ದಾರೆ. ಆರ್ಎಂಪಿ ವೈದ್ಯರ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ನಾನು 1 ವರ್ಷಗಳಿಂದ ವೃತ್ತಿ ಮಾಡ್ತಾ ಇದ್ದೇನೆ, ನನಗೆ ಯಾರ ಭಯವೂ ಇಲ್ಲ, ಹಾಗೆ ನನ್ನಂತ ಅನಧಿಕೃತ ವೈದ್ಯರು ಸಾಕಷ್ಟು ಜನ ಇದ್ದಾರೆ, ಅವರ ಆಸ್ಪತ್ರೆಗಳನ್ನ ಬಂದ್ ಮಾಡಿಸಿ ನೋಡೋಣ ಅಂತ ಉಡಾಫೆ ಮಾತುಗಳನ್ನಾಡಿದ್ದಾರೆ. ಮಾಧ್ಯಮ ತಂಡ ಸ್ಥಳೀಯ ಮಟ್ಟದಲ್ಲಿ ಜನರನ್ನ ಸಂಪರ್ಕಿಸಿದಾಗ ಈ ವೈದ್ಯರು ಕೊಡುವ ಹೈ ಡೋಸ್ ಮೆಡಿಸಿನ್ಗಳಿಂದ ಸಾಕಷ್ಟು ಅಡ್ಡ ಪರಿಣಾಮಗಳು ಆಗಿರೋದು ಕಂಡು ಬಂದಿದೆ. ಆದ್ದರಿಂದ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇಂಥ ವೈದ್ಯರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದೊಂದು ದಿನ ಸಾಕಷ್ಟು ಜನರ ಕಿಡ್ನಿ, ಹಾರ್ಟ್ ಅಟ್ಯಾಕ್ ಇಂಥ ಮಾರಕ ರೋಗಗಳಿಗೆ ಬಲಿಯಾಗಬಹುದು. ಆದ ಕಾರಣ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಇಂಥ ಘಟನೆಗಳನ್ನು ತಪ್ಪಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, JBTV ನ್ಯೂಸ್, ಮೂಡಲ್ಗೆ. ಬಳಿಗಾರ ಊರವ್ರು 2 ವರ್ಷ ಪ್ರಾಕ್ಟೀಸ್ ಮಾಡಕತ್ತೀವಿ. 4 ತಿಂಗಳು 6 ತಿಂಗಳು ಎಜುಕೇಶನ್ ಏನಾಗಿತ್ತು? ನರ್ಸಿಂಗ್. ಮತ್ತು ನೀವು ಯಾವುದೇ ಪರ್ಮಿಷನ್ ಇಲ್ಲ, ಹೆಂಗೆ ಹಾಸ್ಪಿಟಲ್ ನಡ್ಸಾಕ್ತೀರಿ? ನರ್ಸಿಂಗ್ ಅಂದ್ರೆ ನೀವು ಒಂದು ಹಾಸ್ಪಿಟಲ್ದಾಗ ನರ್ಸ್ ಆಗಿ ಕೆಲಸ ಮಾಡ್ಬೋದು, ಬಟ್ ನೀವು ಹಾಸ್ಪಿಟಲ್ ಹೆಂಗೆ ನಡ್ಸಾಕ್ತೀರಿ? ಅಲ್ಲಿ ಹೇಳ್ರಿ, ಹೆಂಗೆ ನಡೆಸ್ತೀರಿ? ಅಪರಾಧ ಅಲ್ಲಿದೆ, ನಿಮ್ಗೆ ಗೊತ್ತೈತಿ. ಹಿಂಗೆ ಏನಾದ್ರೂ ನೀವು RMP ಆಗಿ ಕೆಲಸ ಮಾಡೋದಾದ್ರೆ 1 ಲಕ್ಷ ರೂಪಾಯಿ ದಂಡ, 3 ವರ್ಷ ಜೈಲು ಶಿಕ್ಷೆ ನಿಮ್ಗೆ ಗೊತ್ತೈತಿ. ಇದ್ರೂ ಇಷ್ಟು ಧೈರ್ಯವಾಗಿ ಹೆಂಗೆ ನಡ್ಸಾಕ್ತೀರಿ ಹಾಸ್ಪಿಟಲ್? ಇಲ್ಲಿ ಜನರಿಗೆ ಹೈ ಡೋಸ್ ಕೊಟ್ಟು ಕಿಡ್ನಿ ಕಳಿಸ್ಬೋದು, ಹಾರ್ಟ್ ಅಟ್ಯಾಕ್ ಮಾಡಿಸ್ಬೋದು, ಲಿವರ್ಗಳು ಹೋಗಂಗೆ ಮಾಡ್ಬೋದು. ಹೌದು, ಯಾಕೆ ನಿಮ್ ಕೋರ್ಸ್ ಆಗಿಲ್ಲ ಅಂದ್ಮೇಲೆ ನೀವು ಮತ್ತೆ ಡಾಕ್ಟರ್ ಸಲಹೆ ಇಲ್ಲ ಅಂದ್ರೆ ನೀವು ಯಾವ ರಾತ್ರಿ ಬರ್ತಾವಲ್ಲ ನಿಮ್ಮ ಕಡೆ ಇಂಜೆಕ್ಷನ್ ಮಾಡ್ಕೊಂಡು ತಗೋಬೇಕು. ನೀವು ಸ್ಟೆರಾಯ್ಡ್ ಯೂಸ್ ಮಾಡಿರಿ, ಯೂಸ್ ಮಾಡಿರಲ್ಲ ಪೇಷಂಟ್ ಕಡೆ. ಎಷ್ಟು ದಿವಸಕ್ಕೆ ಎಷ್ಟು ಪೇಷಂಟ್ ನೋಡ್ತೀರಿ? 10 ನೋಡ್ತೀರೋ 30 ನೋಡ್ತೀರೋ? 10 ನೋಡ್ತೀರಿ. ಮೆಡಿಕಲ್ ನೀವು ನಡೆಸ್ತೀರಿ. ಮತ್ತು ಮೆಡಿಕಲ್ ಗೈಡ್ಲೈನ್ ಏನೈತಿ? ಮೆಡಿಕಲ್ ಪರ್ಮಿಷನ್ ಇದ್ದವ್ರು ಇಲ್ಲಿ ಇರ್ಬೇಕಂತೈತು, ಇರಬಾರ್ದು ಅಂತೈತು. ಮತ್ತು ನೀವು ಯಾಕೆ ನಡೆಸಾಕ್ತೀರಿ? ಅಲ್ಲ, ಓನರ್ ನಡೆಸ್ಬೋದು, ಅವ್ರು ಇರ್ಬೇಕಲ್ಲ, ಲೈಸೆನ್ಸ್ ಇದ್ದವ್ರು ಇರ್ಬೇಕಲ್ಲ. ಗೈಡ್ಲೈನ್ ಹಂಗೆ ಹೇಳ್ತೈತಿ ಇಲ್ರಿ? ಡ್ರಗ್ಸ್ ಕಂಟ್ರೋಲ್ ಇದೆ ಏನು ಹೇಳ್ತೈತಿ? ಮತ್ತು ನೀವೇನು ನಡೆಸ್ತೀರಿ? ನರ್ಸಿಂಗ್ ಮುಗಿಸಿದವ್ರು ಮೆಡಿಕಲ್ ನಡೆಸ್ಬೋದು ರೀ. ಮೆಡಿಕಲ್ ಪರ್ಮಿಷನ್ ಐತೆ ನಿಮ್ಗೆ ರೀ? ಅದು ಇಲ್ಲ. ಮೆಡಿಕಲ್ ಬೇರೆ ಲೈಸೆನ್ಸ್ ಪರ್ಮಿಷನ್ ಐತೆ ಅಷ್ಟೇ ರೀ. ಪರ್ಮಿಷನ್ ಇದನ್ನ ನರ್ಸಿಂಗ್ ಮ್ಯಾಗ ಮೆಡಿಕಲ್ ನಡ್ಸಂಗಿಲ್ಲ. ನೀವು ಕಲ್ತದ್ದು ಏನ ಮತ್ತೆ ನಡೆಸ್ತೀರಿ ಏನ್ರಿ ನೀವು? ಈಗ 1 ತಿಂಗಳಿಗೆ ನೀವು ಇಷ್ಟು ಪೇಷಂಟ್ ನೋಡ್ತಿಲ್ಲ, ಮತ್ತೆ ನೀವು ಸರ್ಕಾರದ ಗೈಡ್ಲೈನ್ KPM ಗೈಡ್ಲೈನ್ಸ್ ಪ್ರಕಾರ ಅವ್ರು ಇಷ್ಟ ತಗೋಬೇಕಂತೈತಿ. ನೀವು ಮನ್ಸಿಗೆ ಬಂದಾಗ ರೊಕ್ಕ ತಗೋತೀರಿ. ಒಂದು ಡ್ರಿಪ್ ಹಚ್ಚಿರಿ 250 ರೂಪಾಯಿ ತಗೋತೀರಿ. ಖರ್ಚು ಎಷ್ಟಾಗಿರ್ತೀವಿ? 150 ರೂಪಾಯಿ ಖರ್ಚಾಗಿರ್ತೈತೆ ಒಂದು ಡ್ರಿಪ್ ಹಚ್ಬೇಕಾದ್ರೆ.
ಎಷ್ಟೈತ್ರಿ 4 ರೂಪಾಯಿ ಬರ್ತದೆ ನಿಮಗೆ 5 ಸಕ್ಕ 3 ರಿಂದ 4 ರೂಪಾಯಿ ಬರ್ತೈತಿ. ಮತ್ತು ನೀವು ಜನರಿಗೆ ಮೋಸ ಮಾಡ್ದಂಗಿಲ್ಲ, ಕಡಿಮೆ ತಗೋತೀರಿ ಬೇರೆ ಕಡೆ ಹೆಚ್ಚಿಗೆ ತಗೋತಾರ. ನಾವು ಹಾಂ ಹಾಂ ಹಾಂ